ನವೆಂಬರ್ ಕ್ರಾಂತಿ ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಯಾಗ ಹೋಮ ಹವನ ಮಾಡಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಆಪ್ತ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಈಗ ಬೃಹತ್ ಯಾಗವನ್ನ ಕೈಗೊಳ್ಳಲಾಗಿದೆ. ನವೆಂಬರ್ ಕ್ರಾಂತಿ ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂತಹ ವಿಚಾರ ಈಗ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಅದರ ಬೆನ್ನಲ್ಲೇ ಈಗ ಹೋಮ ಹವನವನ್ನ ಮಾಡಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಆಪ್ತ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಬೃಹತ್ ಯಾಗವನ್ನ ಕೈಗೊಳ್ಳಲಾಗಿದೆ. 5 ಹೋಮ ಕುಂಡ ರಚನೆ ಮಾಡಿ 2 ದಿನಗಳ ಕಾಲ ಯಾಗವನ್ನ ಮಾಡಲಾಗ್ತಾ ಇದೆ. ರಾಜಶ್ಯಾಮಲ ಯಾಗ, ಚಂಡಿಕಾ ಯಾಗ, ರುದ್ರಯಾಗ, ಸುದರ್ಶನ ಯಾಗ, ಗಣಪತಿ ಹೋಮಕ್ಕೆ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಬಳ್ಳಾರಿಯ ಅಮೃತೇಶ್ವರ ದೇಗುಲದಲ್ಲಿ ನಡೀತಾ ಇರುವಂತಹ ಯಾಗ ಇದಾಗಿದ್ದು, ಆಂಧ್ರ, ತೆಲಂಗಾಣ ಮತ್ತು ತಮಿಳುನಾಡಿನಿಂದ ಅರ್ಚಕರು ಬಂದಿದ್ದಾರೆ. ಬಾಲಾಜಿ ಕ್ಯಾಂಪ್ನ 25 ಅರ್ಚಕರಿಂದ ವಿಶೇಷ ಪೂಜೆಯನ್ನ ನಡೆಸಲಾಗ್ತಾ ಇದೆ. ರಾಜಶ್ಯಾಮಲ ಯಾಗ ಮಾಡಿದ್ರೆ ಸಿಎಂ ಆಗುವ ನಂಬಿಕೆ ಇದೆ. ಈ ಹಿಂದೆ ತೆಲಂಗಾಣದಲ್ಲಿ ಕೆಸಿಆರ್, ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ, ಚಂದ್ರಬಾಬು ನಾಯ್ಡು ಕೂಡ ಸಿಎಂ ಆಗಿದ್ರು ಅನ್ನೋ ನಂಬಿಕೆ ಹಿನ್ನೆಲೆ ಹೀಗಾಗಿ ಡಿಕೆಶಿ ಸಿಎಂ ಆಗಬೇಕು ಅಂತ ಹೇಳಿ ಬುಡಾ ಅಧ್ಯಕ್ಷ ಆಂಜನೇಯಲು ಅವರಿಂದ ಯಾಗವನ್ನ ಮಾಡಲಾಗ್ತಾ ಇದೆ. 25 ಅರ್ಚಕರಿಂದ ಈಗ ಯಾಗವನ್ನ ನಡೆಸಲಾಗ್ತಾ ಇರುವಂತದ್ದು. ಇದು ದೊಡ್ಡ ಬೃಹತ್ ಯಾಗ ಅಂತಾನೆ ಹೇಳಲಾಗ್ತಾ ಇದೆ. 2 ದಿನಗಳ ಕಾಲ ಈ ಯಾಗವನ್ನ ಕುಂಡದಲ್ಲಿ ವಿಶೇಷ ಹೋಮ ಹವನವನ್ನ ಸಹ ಮಾಡಲಾಗುತ್ತೆ. ಡಿಕೆಶಿ ಅವರು ಸಿಎಂ ಆಗಬೇಕು ಅಂತ ಹೇಳಿ ಡಿಕೆಶಿ ಆಪ್ತರಾಗಿರುವಂತಹ ಆಂಜನೇಯಲು ಈ ಒಂದು ಯಾಗವನ್ನ ಕೈಗೊಂಡಿದ್ದಾರೆ. ಈ ಒಂದು ಯಾಗ 2 ದಿನಗಳ ಕಾಲ ನಡೆಯುತ್ತೆ. ತಮಿಳುನಾಡಿನಿಂದ ಈಗ ವಿಶೇಷ ಅರ್ಚಕರು ಕೂಡ ಬಂದಿದ್ದಾರೆ. ಯಾಕಂದ್ರೆ ಈ ಒಂದು ಯಾಗವನ್ನ ಕೈಗೊಳ್ಳೋದ್ರಿಂದ ಸಿಎಂ ಆಗಬೇಕು ಅನ್ನುವಂತಹ ಕನಸು ನನಸಾಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ವಿಶೇಷ ಹೋಮ ಹವನವನ್ನ ಕೂಡ ಮಾಡಿಸಲಾಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ, ಡಿಸೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ಏನ್ ನಿರ್ಧಾರವನ್ನ ಕೈಗೊಳ್ಳುತ್ತೆ, ಅಥವಾ ಕಾಂಗ್ರೆಸ್ನಲ್ಲಿ ಈಗೇನ್ ಜಟಾಪಟಿ ನಡೀತಾ ಇದೆ ಸಿಎಂ ಬದಲಾವಣೆ ವಿಚಾರವಾಗಿ, ಕಾಂಗ್ರೆಸ್ ನಾಯಕರು ಕೂಡ ಎಲ್ಲೂ ಈ ಬಗ್ಗೆ ರಿಯಾಕ್ಷನ್ ಕೊಡ್ತಾ ಇಲ್ಲ. ಕೊಡ್ತಾ ಇರೋದು ಒಂದೇ ರಿಯಾಕ್ಷನ್, ಅದು ಯಾವ ಕ್ರಾಂತಿಯೂ ಇಲ್ಲ, ಡಿಸೆಂಬರ್ ಕ್ರಾಂತಿಯೂ ಇಲ್ಲ, ನವೆಂಬರ್ ಕ್ರಾಂತಿಯೂ ಇಲ್ಲ, ಕ್ರಾಂತಿ ಏನಿದ್ರು 2028ಕ್ಕೆ ಅಂತ ಹೇಳಿ ಈಗಾಗಲೇ ಡಿಸಿಎಂ ಡಿಕೆಶಿ ಅವರು ಅದು ಒಂದು ವಿಚಾರಕ್ಕೆ ತೆರೆ ಎಳೆದಿದ್ದಾರೆ. ಸರ್, ಇದು ರಾಜ್ಯ ಶ್ಯಾಮಲ ಯಾಗ ಅಂತೇಳಿ ಭಾರಿ ದೊಡ್ಡ ಯಾಗ. ನನಗೆ ತಿಳಿದ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಹೈದರಾಬಾದಲ್ಲಿ ಮಾಡೋರು ಇದ್ದಾರೆ ಅಂತೇಳಿ ಹೈದರಾಬಾದಿಂದ ಕರೆಸಿದ್ರು ಸ್ವಾಮೀಜಿಗಳನ್ನ. ಇದು ಮಾಡಿದ್ರೆ ಭಾರಿ ಶಕ್ತಿವಂತಾದಂಥ ಶಕ್ತಿ ಬರ್ತದೆ. ಈ ರಾಜ್ಯದಂಥ ನಮ್ಮ ಗುರುಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಈ ಯಾಗವನ್ನು ಹಮ್ಮಿಕೊಂಡಿದ್ದೇವೆ. ಇದು ಸುಮಾರು ಒಂದು 5 ಯಾಗ ಅಟ್ ಎ ಟೈಮ್ ನಡೀತಿದೆ. ಇವತ್ತು ಬೆಳಿಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆಗಿದೆ. ನಾಳೆ ಸಾಯಂಕಾಲವರೆಗೂ ಕೂಡ ಈ ಯಾಗ ಇರ್ತದೆ. ಈ ಯಾಗದಲ್ಲಿ ಭಾರಿ ವಿಶೇಷವಾದಂಥ ಶಕ್ತಿ ಇದೆ. ವಿಶೇಷವಾದಂಥ ಈ ನಂಬಿದವ್ರನ್ನ ಯಾರು ಕೈ ಬಿಡೋಲ್ಲ ಅಂಥೇಳಿ ಈ ಯಾಗನ ಏನು ಹೇಳ್ತಾರೆ, ಈ ಯಾಗನ ನಾವು ನಂಬಿದ್ದೀವಿ. ನಾವು ನಮ್ಮ ಮಿಸ್ಸಸ್ಸು ನಂಬಿ ದೇವರ ಮುಂದೆ ನಾವು ಕೈ ಜೋಡಿಸಿ ಯಾಗನ ಏನನ್ನ ಮಾಡಿ ನಮ್ಮ ಸಾಹೇಬರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಮಾಡಬೇಕು ಅಂಥೇಳಿ ದೇವ್ರ ಮುಂದೆ ಬೇಡ್ಕೊತಾ ಇದ್ದೀವಿ. ಯಾಗದ ವಿಶೇಷ ಏನಂತಂದರೆ, ಈಗನ ಸ್ವಾಮೀಜಿಗಳು ಹೇಳ್ತಿದ್ರು ಆಂಧ್ರದಲ್ಲಿ ಮಾಡಿದ್ದೀವಿ, ಅವ್ರು ಸಿ ಎಮ್ ಆದರು, ಮತ್ತು ಜಗನ್ ಅವ್ರಿಗೆ ಮಾಡಿದ್ವಿ, ಅವರು ಸಿ ಎಮ್ ಆದರು ಅಂತ ಈಗ ತಾನೇ ಸ್ವಾಮೀಜಿಗಳು ನಾವು ಹೈದರಾಬಾದಿಂದ ಕರೆಸಿದವ್ರು ಹೇಳಿದರು. ಅಷ್ಟು ಮುಂಚೆ ನಮಗೆ ಗೊತ್ತಿದ್ದಿಲ್ಲ. ಯಾಗ ದೇವರು ಒಳ್ಳೇದು ಮಾಡಲಿ ಅಂತ ನಮ್ಮ ಮಿಸ್ಸಸ್ಸು ನಾವು ಬೇಡ್ಕೊತಾ ಇದ್ದೀವಿ. ರಾಜ್ಯ ಪ್ರಾಪ್ತಿಗೋಸ್ಕರ ಡಿ ಕೆ ಶಿವಕುಮಾರ್ ಸಾರು ಒಂದು ಸಲ ಖಂಡಿತ ಅವರು ಈ ರಾಜ್ಯ ಮುಖ್ಯಮಂತ್ರಿ ಆಗಬೇಕು, ಅತಿ ಶೀಘ್ರ ಅವರು ಆಗೇಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರ ಸಾರು ದಂಪತಿಗಳು, ಆಂಜನೇಯ ಸಾರು ದಂಪತಿಗಳು ಸಂಕಲ್ಪ ಮಾಡಿದ್ದಾರೆ. ಆದ್ದರಿಂದ ಶೃಂಗೇರಿಯಿಂದ, ಹಾಗೆ ಹೈದರಾಬಾದ್ನಿಂದ, ವಿಜಯವಾಡ, ತಿರುಪತಿ ಎಲ್ಲ ಕಡೆಯಿಂದ ಪುರೋಹಿತರನ್ನೆಲ್ಲ ಕರೆಸಿಬಿಟ್ಟು ಅವರ ಸಮ್ಮುಖದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಬೆಳಗ್ಗೆ ಸಂಕಲ್ಪ, ಗಣಪತಿ ಪೂಜಾ, ಪುಣ್ಯಾಹವಚನ, ಕಲಶಸ್ಥಾಪನ, ಕಂಕಣಧಾರಣ, ಋತುಕರಣ, ಆಮೇಲೆ ಈಗ ಗಣಪತಿ ಹೋಮ ಆಗ್ತಾಯಿದೆ. ಹಾಗೆ ಜಾತಕರೀತ್ಯ ದೋಷಗಳು ಏನಾದರೂ ಡಿ ಕೆ ಶಿವಕುಮಾರ್ ಸಾರಲ್ಲಿ ಜಾತಕರೀತ್ಯ ದೋಷಗಳಿದ್ದರೂ ಕೂಡ ಅದು ಕಳಿಬೇಕು, ರಾಜ್ಯ ಪ್ರಾಪ್ತಿ ಅತಿ ಶೀಘ್ರ ಆಗಬೇಕು ಅಂತ ಉದ್ದೇಶಕ್ಕೋಸ್ಕರ ನವಗ್ರಹ ಹೋಮ, ಹಾಗೆ ರುದ್ರ ಹೋಮ, ಹಾಗೆ ಚಂಡಿಕಾ ಪರಮೇಶ್ವರಿ ಚಂಡಿ ಯಾಗ ಮಾಡಿದರೆ ಫಲ ಏನಂದರೆ ಅತಿ ಶೀಘ್ರ ಫಲ ಸಿಗ್ತದಂತ. ರಾಜಶ್ಯಾಮಲ ಮಾಡಿದರೆ ರಾಜ್ಯ ಪ್ರಾಪ್ತಿ, ರಾಜ್ಯ ಅಧಿಕಾರ ಅತಿ ಶೀಘ್ರ ಸಿಗುತ್ತದೆ ಅಂತ ಉದ್ದೇಶಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದು
ಆಂಜನೇಯ ಸರ್ ದಂಪತಿಗಳು ವಿಶೇಷವಾಗಿ ಅವರೊಂದು ಮುಖ್ಯಮಂತ್ರಿ ಆಗಬೇಕಂತ ಉದ್ದೇಶಕ್ಕೋಸ್ಕರನೇ ಈ ಸಂಕಲ್ಪದಲ್ಲಿ ಇಷ್ಟು ಸಕಲ ವ್ಯವಸ್ಥೆಗಳು ಮಾಡಿ ಇದರಲ್ಲಿ ಇವತ್ತಿನಿಂದ ನಾಳೆ ಮಧ್ಯಾಹ್ನ ತನಕ ವಿಶೇಷವಾಗಿ ಈ ಯಜ್ಞಗಳು, ಹೋಮಗಳು, ಅಭಿಷೇಕಗಳು, ಅರ್ಚನೆಗಳು ವಿಶೇಷವಾಗಿ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜು, ಈಗ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಡಿಕೆಶಿ ಅವರ ಆಪ್ತರಾಗಿರುವಂತಹ ಆಂಜನೇಯಲು ಈಗ 2 ದಿನಗಳ ವಿಶೇಷ ಹೋಮವನ್ನ ಕೈಗೊಂಡಿದ್ದಾರೆ. ಈ ಒಂದು ಯಾಗ ರಾಜಶ್ಯಾಮಲ ಯಾಗ, ಇದರ ವಿಶೇಷತೆ ಏನು, ಉದ್ದೇಶ ಏನು, ಜೊತೆಗೆ ಇನ್ನು ಇದರ ಜೊತೆಗೆ ಯಾವ್ಯಾವ ಯಾಗಗಳನ್ನ ಮಾಡಲಾಗ್ತಾ ಇದೆ? ಖಂಡಿತ ಚೈತ್ರ, ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋದು ಚರ್ಚೆಗೆ ಮುನ್ನೆಲೆಗೆ ಬಂದಿರತಕ್ಕಂತ ಈಗ ಡಿ ಕೆ ಶಿವಕುಮಾರ್ ಆಪ್ತರಾಗಿರ್ತಕ್ಕಂಥ ಬಳ್ಳಾರಿ ನಗರಾಭಿವೃದ್ಧಿ ಅಧ್ಯಕ್ಷರಾಗಿರ್ತಕ್ಕಂಥ JS ಆಂಜನೇಯ ಅವರ ನೇತೃತ್ವದಲ್ಲಿ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಮಟ್ಟದ ಯಾಗ ಕೂಡ ನಡೀತಾ ಇರತಕ್ಕಂಥದ್ದು. ಅದು ಬಳ್ಳಾರಿಯ ಹೊರವಲಯದಲ್ಲಿರ್ತಕ್ಕಂಥ ಅಮೃತೇಶ್ವರ ದೇವಸ್ಥಾನದಲ್ಲಿ ಈ ಒಂದು ಯಾಗ ನಡೀತಾ ಇರತಕ್ಕಂಥದ್ದು. ಈ ಯಾಗಕ್ಕೆ ಸುಮಾರು 25ಕ್ಕೂ ಹೆಚ್ಚು ಪುರೋಹಿತರು ಕೂಡ ಬಂದಿರತಕ್ಕಂಥದ್ದು. ಅದು ಶೃಂಗೇರಿ, ತಿರುಪತಿ ಜೊತೆಗೆ ಆಂಧ್ರ, ತಮಿಳುನಾಡಿಂದ ಕೂಡ 25ಕ್ಕೂ ಹೆಚ್ಚು ಪುರೋಹಿತರಿಂದ ಈ ಒಂದು ಯಾಗವನ್ನು ಕೂಡ ಮಾಡಲಾಗುತ್ತೆ. ಒಟ್ಟು 5 ಯಾಗಗಳನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಅದರಲ್ಲಿ ವಿಶೇಷವಾಗಿ ರಾಜಶ್ಯಾಮಲ ಯಾಗವನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಇದು ಅಲ್ಲಿನ ಪುರೋಹಿತರು ಹೇಳ್ತಕ್ಕಂಥ ಪ್ರಕಾರ ರಾಜಶ್ಯಾಮಲ ಯಾಗ ಮಾಡಿಸಿದ್ರೆ ರಾಜ್ಯ ಪ್ರಾಪ್ತಿ ಆಗುತ್ತೆ, ರಾಜ್ಯದಲ್ಲಿ ಅಧಿಕಾರ ಅವರು ಚುಕ್ಕಾಣಿ ಹಿಡಿತಾರೆ ನಿಟ್ಟಿನಲ್ಲಿ ಕೂಡ ಆಗುತ್ತೆ. ಯಾಕಂತಂದ್ರೆ ಈ ಹಿಂದೆ ಕೂಡ ತೆಲಂಗಾಣ ಮತ್ತು ಆಂಧ್ರದಲ್ಲಿ ಕೂಡ ಇದೇ ರೀತಿಯಾದಂತಹ ಯಾಗವನ್ನು ಕೂಡ ಈ ಹಿಂದೆ KCR ಕೂಡ ಮಾಡಿದ್ರು. ಅದಾದ ನಂತರ ಜಗನ್ಮೋಹನ್ ರೆಡ್ಡಿ ಕೂಡ ಇದೇ ರೀತಿಯ ಯಾಗವನ್ನ ಕೈಗೊಂಡಿದ್ರು. ಅದಾದ ನಂತರ ಅವರಿಗೆ ಅಧಿಕಾರ ಪ್ರಾಪ್ತಿಯಾಗಿತ್ತು. ಅದೇ ನಿಟ್ಟಿನಲ್ಲಿ ಕೂಡ ಈಗ ಬಳ್ಳಾರಿಯಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರ ಆಪ್ತರಾಗಿರ್ತಕ್ಕಂಥ ಆಂಜನೇಯ ಅವರು ಕೂಡ ಈ ಒಂದು ಯಾಗವನ್ನು ಕೂಡ ಮಾಡ್ತಾರೆ ಅನ್ನೋ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಬೆಳಗ್ಗೆಯಿಂದ ಕೂಡ ಅಲ್ಲಿ ಯಾಗ ಕೂಡ ನಡೀತಾ ಇರ್ತಕ್ಕಂಥದ್ದು. ರಾಜಶ್ಯಾಮಲ ಯಾಗ ಇರಬಹುದು, ಚಂಡಿಕಾ ಯಾಗ, ಸುದರ್ಶನ ಹೋಮ, ಗಣಪತಿ ಹೋಮ ಸೇರಿದಂತೆ ಒಟ್ಟು ನಾಳೆ ಸಂಜೆವರೆಗೂ ಕೂಡ ನಿರಂತರವಾಗಿ ಇಲ್ಲಿ 2 ದಿನಗಳ ಕಾಲ ಒಂದು ಹೋಮ ಯಾಗವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಕಳೆದ ಹಲವು ದಿನಗಳಿಂದ ಕೂಡ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಕೂಡ ಬರ್ತಿರ್ತಕ್ಕಂಥ, ಯಾಕಂದ್ರೆ ನವೆಂಬರ್ ಅಲ್ಲಿ ಕೂಡ ಕ್ರಾಂತಿ ಆಗುತ್ತೆ, ಇನ್ನೇನು CM ಬದಲಾವಣೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇರ್ತಕ್ಕಂಥ ಬೆನ್ನಲ್ಲಿ ಈ ರೀತಿಯಾದಂತ ಯಾಗಗಳು ಕೂಡ ಮಾಡ್ತಕ್ಕಂಥದ್ದು. ಅದು ಡಿ ಕೆ ಶಿವಕುಮಾರ್ ಅವರು CM ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರ ಹೆಸರಲ್ಲೇ ಒಂದು ಯಾಗವನ್ನು ಮಾಡ್ತಿರ್ತಕ್ಕಂಥದ್ದು ಕೂಡ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಬಸವರಾಜ್. ತಮ್ಮೆಲ್ಲ